ಸರ್ ಅರ್ಜುನ್ ಸರ್ಜಾ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲೋ ಸ್ವಲ್ಪ ಬಿಸಿ ಇದ್ದಾರೆ, ಮೀಟ್ ಆಗೋಕ್ಕಾಗಿಲ್ಲ. ಈಗ ಮುಗಿದ ತಕ್ಷಣವೇ ನನ್ನ ಎಷ್ಟು ಕೆಲಸ ಇರೋದು ಅರ್ಜುನ್ ಸರ್ಜಾ ಮೀಟ್ ಆಗೋದು. ಸರ್ ನಾನು ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ, ಇಷ್ಟೇ ಸರ್. ಮೀಟ್ ಆಗಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್, ನಾನು ಮೀಟ್ ಆಗಕ್ಕೆ ಒಂದು ಅವಕಾಶ ಕೊಡಿ ಸರ್. ಮುಂದೆ ನಾ ಎಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಸಂಬಂಧ ಇಲ್ಲ ಅಂತನಾ ಅಥವಾ ಏನಕ್ಕೆ ಸರ್? ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಗಿದ್ದೆ ಸರ್, 2018 ಭೇಟಿಗಿದ್ದು. ಅದಾದ ಮೇಲೆ ಇವತ್ತಿನವ್ರಿಗೆ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ಕೇಳ್ಕೊಬೇಕೀಗ. ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ, ನನಗೇನೂ ಗೊತ್ತಿಲ್ಲ ಸರ್. ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ಸರ್ ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ನೀವು ಯಾರು ಗೊತ್ತಿದ್ರು ಹೇಳಿ ಸರ್, ಪ್ಲೀಸ್. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್, ನನ್ನ ಕಣ್ಣಿಂದಿದ್ದು ನಾನು ಏನು ಹೇಳಿ ಸರ್. ನೀವು ಊರು ಬಿಡುವುದಕ್ಕಿಂತ ಮುಂಚಿತವಾಗಲೂ ದರ್ಶನ್ ಅವರ ಮತ್ತೆ ಆ ಕ್ಷಣದಲ್ಲಿ ನೀವು ಊರನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ಐ ಥಿಂಕ್ ನೀವು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದರೆ ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತೆ ಧ್ರುವ ಅವರ ನಡುವೆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆನೇ ಒಂದು ಪಿಕ್ಚರ್, ಪ್ರೇಮ ಬರ್ ಪಿಕ್ಚರಲ್ಲಿ ದರ್ಶನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ, ಗೆಸ್ಟ್ ಅಪಿಯರೆನ್ಸ್ ಆಗಿ. ನಾನು ಹೋಗಿದ್ದೀನಿ ಆ ಶೂಟಿಂಗ್. ಹೌದು, ಅದನ್ನೇ ಹೇಳ್ತಾ ಇರೋದು. ಫ್ರೀ ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂಥ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹ ಅನ್ನುವಂಥ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋಲ್ಲ ಸರ್. ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಅದೇ ಕಾರಣನೋ ಬೇರೆ ಕಾರಣನೋ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದು ನನಗೆ ಗೊತ್ತಿಲ್ಲ. ನಾನು ಹೆಂಗೆ ಹೇಳಿ ಸರ್, ಕ್ಷಮಿಸ್ಬಿಡಿ ಪ್ಲೀಸ್. ನನಗೆ ಅದು ಗೊತ್ತಿಲ್ಲ ಸರ್. ಅದೇ ಸಾಲಗಳ ಮೂಲ ಕಾರಣ ಏನು? ನಾನು ಹೇಳಿದೆ, ನಾನು ಒಂದೇ ಬಿಸ್ನೆಸ್ ಮಾಡಿರಲಿಲ್ಲ. ಹೋಟೆಲ್ ಬಿಸ್ನೆಸ್ ಮಾಡಿದ್ದೆ, ಮೈನ್ಸ್ ಬಿಸ್ನೆಸ್ ಮಾಡಿದ್ದೆ, ನಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಎಲ್ಲದಕ್ಕೂ ಪ್ರೂಫ್ ಇದೆ, ಬೇಕಂದರೆ ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ಲಸ್ ಸ್ಯಾನಿಟರಿ ವೇರ್ಸ್ ಬಿಸ್ನೆಸ್ ಮಾಡಿದ್ದೆ. ಮತ್ತು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಒಂದೂ ಅಲ್ಲ ಸರ್, ತೆಲುಗುನೂ ಮಾಡಿದ್ದೀನಿ, ಕನ್ನಡನೂ ಮಾಡಿದ್ದೀನಿ. ನಾನು ಮೊದಲ ಸಲ ಫಿಲ್ಮ್ ಪ್ರೊಡ್ಯೂಸು ಮಾಡಿದ್ದೀನಿ. ಮದುವೆ ಮಮತೆ ಕರೆಯುಲೆ ಪಿಕ್ಚರ್ ಪ್ರೊಡ್ಯೂಸು ಮಾಡಿದ್ದೀನಿ. ಅದರಲ್ಲೂ ಒನ್ ಆಫ್ ದ ಪಾರ್ಟ್ ಪ್ರೊಡ್ಯೂಸರ್ ನಾನು. ಮದುವೆ ಮಮತೆ ತೂಗುದೀಪ ಪ್ರೊಡಕ್ಷನ್ ಮಾಡ್ರು ಎಲ್ಲ. ನನಗೆ ಯಾವ ಕೈ ಹಿಡಿದಿಲ್ಲ ಸರ್, ಒಂದಿಷ್ಟು ಪಿಕ್ಚರ್ ಕೈ ಹಿಡಿದಿಲ್ಲ. ನನಗೆ ಹೇಳಿದ್ನಲ್ಲ ಸರ್, ನಾನು ಮುಂಚೆನೇ ಹೇಳಿದೆ. ನಂದು ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯಿತು, ಪ್ರಾಫಿಟ್ ಪರ್ಸೆಂಟೇಜ್ ಕಡಿಮೆ ಅಂತಲ್ಲ, ಹಿಟ್ಟಾಗಿರೋ ಪರ್ಸೆಂಟೇಜ್ ಕಡಿಮೆ ಆಯಿತು. ಅವೆಲ್ಲ ಸರಿ ಹೋದಾಗ ನಾನು ಸ್ವಲ್ಪ ಲಾಸಲ್ಲಿ ಹೆಚ್ಚಿಗೆ ಇದ್ದೆ. ಇದು ಕೂತ ಸರ್, ದರ್ಶನ್ ಸರ್, ನಾನು ಐರಾವತ ಪಿಕ್ಚರ್ ಹಿಡಿಬೇಕಾದಾಗ ದರ್ಶನ್ ಸರ್ ಇಲ್ಲೇ ಮಂಚಿನ ಮೇಲೆ ಶೂಟಿಂಗ್ ನಡೀತಾ ಇತ್ತು. ಒಂದು ಸಲ ಹೋದೆ. ನನಗೆ ಆವಾಗಲೇ ನನ್ನ ಆಗ 2015 ಆವಾಗೊಂದು 5 ಕೋಟಿವರೆಗೂ ಇತ್ತು ಸಾಲ ನನಗೆ. ಬಟ್ ನನಗೆ ಆ ಟೈಮಲ್ಲಿ ಅರ್ಜೆಂಟ್ ಗುತ್ತಿಗೆ ಬಂದರು, ಕಮಿಟ್ಮೆಂಟ್ 1 ಕೋಟಿವರೆಗೂ ಇತ್ತು. ನಾನು ಅನಿವಾರ್ಯವಾಗಿ ಆ 1 ಕೋಟಿ ಅಷ್ಟೇ ನಾನು ದರ್ಶನ್ ಸರ್ ಹತ್ರ ಹೋಗಿ ಫುಲ್ 5 ಕೋಟಿ ಅಂತ ಹೇಳಿಲ್ಲ. ನನಗೆ ಸರ್ 1 ಕೋಟಿ ಸಾಲ, 5 ಕೋಟಿ ಇದೆ. ಇಮಿಡಿಯೇಟ್ ಕೊಟ್ಟರು ಸರ್, ಇಮಿಡಿಯೇಟ್ ಕೊಟ್ಟರು. ದರ್ಶನ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆದರೆ ಮತ್ತೆ ಹಿಡಿದಿದೆ. ನಾನು ಬಿಸ್ನೆಸ್ ಮಾಡೋಕ್ಕಂತ ಹೋದೆ, ನಾನು ಹಿಡಿದಿದೆ. ನನ್ನ ಸ್ವಯಂಕೃತ ಅಪರಾಧಗಳು. ನಾನೇನು ಒಳ್ಳೆ ಆಚಾರ ಅಲ್ಲ ಸರ್. ನಾನೇನೋ ದುಡಿಬೇಕು ಮಾಡಬೇಕು ಅಂತ ಹೋದೆ, ತಪ್ಪು ಮಾಡಿದ್ದೀನಿ. ಸ್ವಯಂಕೃತ ಅಪರಾಧಗಳು ಆಗಿದೆ ನನ್ನಿಂದ, ನಾನು ಆಗಿಲ್ಲ ಅಂತ ಹೇಳ್ತಿಲ್ಲ. ಈ ಮಧ್ಯದಲ್ಲಿ ಮತ್ತೆ ನಾನು ಲಾಸ್ ಆದೆ. ಮತ್ತೆ ಪದೇ ಸಾವಿರ ಅಳೋರು ಹೇಳಿ ಸರ್. ನಾನು ಮತ್ತೆ ಹೋಗಿ ಹೆಂಗೆ ಸರ್ ಒಂದು ದರ್ಶನ್ ಸರ್ ಒಂದು ಮುಖ ಎತ್ತಿ ಕೇಳೋ ಪರಿಸ್ಥಿತಿ ಇರಲಿಲ್ಲ ಸರ್. ಕೇಳಿದ್ರೆ ಹೆಲ್ಪ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ನಾನು ಹೋಗಲಿಲ್ಲ ಸರ್. ಇವತ್ತು ಯಾವ ದೇವ್ರ ಮುಟ್ಟಿ ಹೇಳಿ ಅಂತ ಹೇಳ್ತೀನಿ ಸರ್. ನನ್ನ ದರ್ಶನ್ ಸರ್ಗೆ ನಾನು ಹೊರಗೆ ಹೋಗೋ ವಿಷಯನೇ ಗೊತ್ತಿಲ್ಲ, ಹೊರಗಡೆ ಹೋಗೋ ವಿಷಯನೇ ಗೊತ್ತಿಲ್ಲ ಸರ್. ನಾನೇ ಹೋಗಿತ್ತು ಅಷ್ಟೇ. ಸಾಯ್ಬೇಕಂತ ಹೋದವನು ಅಂತ ಹೇಳಿದ್ನಲ್ಲ ಸರ್. ನಾನು ಎಲ್ಲಿದ್ದೀನಿ ಅಂತಲೂ ಗೊತ್ತಿಲ್ಲ ಅವ್ರಿಗೆ ಎಲ್ಲ ಇವತ್ತಿನವರೆಗೂ ಸರ್. ನನ್ನ ಬಗ್ಗೆ ಏನೇನೋ ಅಪವಾದಗಳು ಬಂದಿದ್ದಾರೆ. ನನ್ನ ಯಾವುದಕ್ಕೂ ಏನಿಲ್ಲ. ನಾನು ಏನು ಹೇಳ್ಬೇಕಂತ ಹೇಳಿದೆ, ತೂಗುದೀಪ ಪ್ರೊಡಕ್ಷನ್ ಆಗಲಿ, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಮಾತೃ ಸಂಸ್ಥೆ ಇದ್ದಂಗೆ ಸರ್. ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಲ್ಲಿಂದ ನಾನು ಹೋಗಿದ್ದೀನಿ. ಅಲ್ಲಿಂದ ಸ್ವಲ್ಪ ನಾನು 4 ಜನರ ಪರಿಚಯ ಆಗಿದ್ದೀನಿ, ಹೆಸರು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಂದೂ ಅನ್ಯಾಯ ಮಾಡಿಲ್ಲ ಸರ್.
ಯಾವುದೋ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ಹಿಂಗಾಗಿದೆ ಅಂತ ನನ್ನ ಮೇಲೆ ಅಪವಾದ ಬಂತು. ನಾನು ಮಾಡಿರಲಿಲ್ಲ ಸರ್. ಅದು ಯಾವುದೋ ಒಂದು ಬೇರೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದ್ದು, ಅದು ನನ್ನ ಮೇಲೆ ಅಪವಾದ ಬಂತು. ನಾನು ₹1 ಯಾರ್ದು ತೊಗೊಳೋಗಿಲ್ಲ ಸರ್, ಇನ್ಕ್ಲೂಡಿಂಗ್ ದರ್ಶನ್ ಸರ್. ದರ್ಶನ್ ಸರೇ ನನ್ನ ಕಷ್ಟ ಅಂತಂದ ಕೊಟ್ಟರು ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ತೊಗೊಳೋಗಿಲ್ಲ ಸರ್. ನನಗೆ ಯಾರು ಪ್ರೇಮದಲ್ಲಿ